ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿದ್ದಾರೆ. ಬ್ಲೂ ಕಾರ್ನರ್ ಆಯ್ತು, ಈಗ ರೆಡ್ ಕಾರ್ನರ್ ನೋಟಿಸ್ ನೀಡುವ ಸಾಧ್ಯತೆ ಇದೆ. ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋದಕ್ಕೆ ಎಸ್ಐಟಿ ಚಿಂತನೆ ಮಾಡ್ತಾ ಇದೆ. ಪ್ರಜ್ವಲ್ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಲಾಗಿದೆ ಪ್ರಜ್ವಲ್ಗೆ. ಪ್ರಜ್ವಲ್ನ ಸುಳಿವಿಲ್ಲ, ಆದ್ರೂ ಪ್ರಜ್ವಲ್ ಬಂಧನವಾಗದಿದ್ರೆ ಎಸ್ಐಟಿ ಅಧಿಕಾರಿಗಳ ನಡೆ ಏನ್ ಹಾಗಾದ್ರೆ? ವಿಚಾರಣೆಗೆ ಹಾಜರಾಗಲು 7 ದಿನ ಕಾಲಾವಕಾಶವನ್ನ ಕೇಳಿದ್ರು ಪ್ರಜ್ವಲ್ ತಮ್ಮ ವಕೀಲರ ಮೂಲಕ. 7 ದಿನ ಕಳೆದ್ರೂ ಎಸ್ಐಟಿ ಮುಂದೆ ಪ್ರಜ್ವಲ್ ಬಂದಿಲ್ಲ. ಪ್ರಜ್ವಲ್ ಕೇಸ್ನಲ್ಲಿ 60 ದಿನದ ಒಳಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸೋದಕ್ಕೆ ಪ್ಲಾನ್ ಆಗಿದೆ ಎಸ್ಐಟಿಯಿಂದ. ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿದ್ರೆ ಪ್ರಜ್ವಲ್ ಬಂಧನ ಸುಲಭ ಆಗುತ್ತೆ. ದೇಶದಿಂದ ಪರಾರಿಯಾದ್ರೆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಲಾಗುತ್ತೆ. ಆರೋಪಿಗಳನ್ನ ಬಂಧಿಸೋದಕ್ಕೆ ರಾಷ್ಟ್ರಗಳಿಗೆ ಮಾಹಿತಿಯನ್ನ ನೀಡಲಾಗುತ್ತೆ ಈ ನೋಟಿಸ್ ಮೂಲಕ. ಒಂದು ವೇಳೆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದ್ದೆ ಆದ್ರೆ ಬಂಧನ ಮಾಡೋದು ಸುಲಭ ಆಗೋ ಸಾಧ್ಯತೆ ಇರೋದ್ರಿಂದಾಗಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಲಾಯಿತು, ಆದ್ರೂ ಸಹ ಪ್ರಜ್ವಲ್ ಪತ್ತೆ ಇಲ್ಲ. ಈಗ ರೆಡ್ ಕಾರ್ನರ್ ಅನ್ನ ಹೊರಡಿಸೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ರೆಡ್ ಕಾರ್ನರ್ ನೋಟಿಸ್ ಅಂದ್ರೆ ಏನು? ಒಂದು ವೇಳೆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದೇ ಆದ್ರೆ ಹಾಗಾದ್ರೆ ಬಂಧನ ಪಕ್ಕನ ಬೇಗ ಬಂಧಿಸುವಂತಹ ಸಾಧ್ಯತೆ ಇದೆಯಾ? ಪ್ರಗತಿ ಅಂದ್ರೆ ಪ್ರಜ್ವಲ್ ರೇವಣ್ಣ ಅಂದ್ರೆ ಭಾರತವನ್ನು ಬಿಟ್ಟು ಹೊರದೇಶಕ್ಕೆ ಹೋಗಿ ಇವತ್ತು 15ನೇ ದಿನ ನಡೀತಾ ಇರುವಂತಹದ್ದು. ಮತ್ತೆ ಆತನನ್ನ ಅರೆಸ್ಟ್ ಮಾಡಲಿಕ್ಕೆ ಕೂಡ ಎಸ್ಐಟಿ ಅಧಿಕಾರಿಗಳು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದ್ ಕಡೆ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಲಾಯಿತು, ಅದಾದ ನಂತರ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಲಾಯಿತು. ಅಂದ್ರೆ ಆ ಮೂಲಕ ಎಲ್ಲ ಒಂದ್ ಕಡೆ ಇಂಟರ್ಪೋಲ್ ಅಧಿಕಾರಿಗಳು 196 ರಾಷ್ಟ್ರಗಳಿಗೆ ಒಂದು ಮಾಹಿತಿಯನ್ನು ಕೊಡುವ ಮೂಲಕ ಈ ವ್ಯಕ್ತಿಯ ಏನಾದರೂ ಚಲನವಲನಗಳು ಸಿಕ್ಕಿದ್ದೆ ಆದಲ್ಲಿ ಅಥವಾ ಬೇರೆ ಎಲ್ಲಾದ್ರೂ ಮೂವ್ಮೆಂಟ್ಗಳಾಗಿದ್ದೆ ಆದಲ್ಲಿ ಅವರ ಮಾಹಿತಿಯನ್ನ ಕೊಡಬೇಕು ಅನ್ನುವಂತ ಏನೋ ಒಂದು ಸೂಚನೆ ಕೂಡ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಇಂಟರ್ಪೋಲ್ ಕೂಡ ನಮಗೆ ಮಾಹಿತಿ ಸಿಕ್ಕರೆ ನಿಮಗೆ ಮಾಹಿತಿಯನ್ನು ಕೊಡ್ತೇವೆ ಅನ್ನುವಂಥದ್ದನ್ನು ಕೂಡ ರಿಪ್ಲೈಯನ್ನು ಕೂಡ ಕೊಡಲಾಯಿತು. ಸೊ ಅದಾದ ನಂತರ ಕೂಡ ಇಲ್ಲಿ ಪ್ರಮುಖವಾಗಿರುವಂತಹದ್ದು ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಲಾಗಿದೆ. ರೆಡ್ ಕಾರ್ನರ್ ನೋಟಿಸ್ ಯಾಕೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಬರುತ್ತೆ. ಆದ್ರೆ ಬ್ಲೂ ಕಾರ್ನರ್ ನೋಟಿಸ್ ಅಲ್ಲಿ ಅಂದ್ರೆ ಇಂಟರ್ಪೋಲ್ ನ ಅಧಿಕಾರಿಗಳ ಮೂಲಕ ಅಂದ್ರೆ ಸದಸ್ಯ ರಾಷ್ಟ್ರಗಳಲ್ಲಿ ಕೇವಲ ಒಬ್ಬ ಆರೋಪಿ ಅಥವಾ ಒಬ್ಬ ವಾಂಟೆಡ್ ವ್ಯಕ್ತಿಯ ಚಲನವಲನಗಳನ್ನ ಮಾತ್ರ ನೀಡಬಹುದು. ಆ ವ್ಯಕ್ತಿ ಇಲ್ಲಿ ಇದ್ದಾನೆ, ಇಲ್ಲಿ ಈ ಕಡೆ ಮೂವ್ಮೆಂಟ್ ಇದೆ ಅಥವಾ ಇಲ್ಲಿಂದ ಬೇರೆ ಯಾವುದೋ ಒಂದು ದೇಶ, ಈ ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತಾ ಇದ್ದಾನೆ ಅನ್ನುವಂತ ಮಾಹಿತಿಯನ್ನು ಕೊಡಬಹುದೇ ಹೊರತು ಅದನ್ನ ಅರೆಸ್ಟ್ ಮಾಡಲಿಕ್ಕೆ ಬ್ಲೂ ಕಾರ್ನರ್ ನೋಟಿಸ್ ಅಲ್ಲಿ ಅವಕಾಶಗಳು ಇಲ್ಲ. ಹಾಗಾಗಿ ಕೇವಲ ಈಗ ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು ಆತನನ್ನ ಅರೆಸ್ಟ್ ಮಾಡಿ ಭಾರತಕ್ಕೆ ವಾಪಸ್ ಕರ್ಕೊಂಡು ಬರಬೇಕು, ಬೆಂಗಳೂರಿಗೆ ವಾಪಸ್ ಕರ್ಕೊಂಡು ಬಂದು ತನಿಖೆಯನ್ನು ಮಾಡಬೇಕು ಅನ್ನುವಂತ ಒಂದಷ್ಟು ಉದ್ದೇಶದಿಂದ ತನಿಖೆ ನಡೀತಾ ಇರುವಂತದ್ದು. ಹಾಗಾಗಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಲಿಕ್ಕೆ ಹೊರಟಿರುವಂತದ್ದು. ರೆಡ್ ಕಾರ್ನರ್ ನೋಟಿಸ್ ಅಂದ್ರೆ ಯಾವುದೇ ಒಬ್ಬ ಆರೋಪಿಯ ವಿರುದ್ಧ ಚಾರ್ಜ್ ಶೀಟ್ ದಾಖಲಾಗಿ ಕೋರ್ಟ್ನಲ್ಲಿ ಈಗಾಗಲೇ ಆತನ ವಿರುದ್ಧ ಚಾರ್ಜಸ್ ಇದ್ರೆ ಅಥವಾ ಒಬ್ಬ ವ್ಯಕ್ತಿಯ ವಿರುದ್ಧ ಕೋರ್ಟ್ ಈಗಾಗಲೇ ಶಿಕ್ಷೆಯನ್ನ ಪ್ರಕಟ ಮಾಡಿ ಆತನನ್ನ ಜೈಲ್ ಶಿಕ್ಷೆಗೆ ಹಾಕಬೇಕಾಗಿರುವಂತದ್ದು. ಅಂದ್ರೆ ಒಂದು ಪ್ರಾಸಿಕ್ಯೂಷನ್ ಮುಂದೆ ಟ್ರಯಲ್ ನಡೀತಾ ಇರಬೇಕು, ಚಾರ್ಜಸ್ ಆಗಿರಬೇಕು ಅಥವಾ ಆತನ ವಿರುದ್ಧ ಒಂದ್ರೇನೋ ಶಿಕ್ಷೆ ಪ್ರಕಟ ಆಗಿರಬೇಕು. ಪ್ರೊಕ್ಲೈಮ್ಡ್ ಅಪೆಂಡರ್ ಅಂತಾರೆ, ಅಂದ್ರೆ ಆತನನ್ನ ಕೋರ್ಟ್ ಘೋಷಿತ ಅಪರಾಧಿ ಅಂತ ಮಾಡಿ ಆತನಿಗೆ ಶಿಕ್ಷೆಯನ್ನ ವಿಧಿಸಿದೆ. ಅದರಲ್ಲಿ ಅಂತಹ ವ್ಯಕ್ತಿಯನ್ನ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುವ ಮೂಲಕ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿದ್ದೆ. ಅದರಲ್ಲಿ ಯಾವ್ದು ಸದಸ್ಯ ರಾಷ್ಟ್ರಗಳು 196 ರಾಷ್ಟ್ರಗಳು ಯಾವುದೇ ರಾಷ್ಟ್ರದಲ್ಲಿ ಇದ್ರೂ ಕೂಡ ಆತನ ಅರೆಸ್ಟ್ ಮಾಡಿ ಆತನನ್ನ ಭಾರತಕ್ಕೆ ಎಸ್ಟಾಡಿಷನ್ ಅಂದ್ರೆ ಹಸ್ತಾಂತರ ಮಾಡಲಿಕ್ಕೆ ಅವಕಾಶಗಳಿರುವಂತದ್ದು. ಹಾಗಾಗಿ ಎಲ್ಲೊಂದ್ ಕಡೆ ಬ್ಲೂ ಕಾರ್ನರ್ ನೋಟಿಸ್ ನ ಮೂಲಕ ಆತ ಎಲ್ಲೋ ಇದ್ದಾನೆ ಅನ್ನುವಂಥದ್ದು ಗೊತ್ತಾದ್ರೂ ಕೂಡ ಅದನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ಲಿಕ್ಕೆ ಒಂದಷ್ಟು ಕಾನೂನಿನಲ್ಲಿ ಅಡಚಣೆಗಳಿದೆ. ಹಾಗಾಗಿ ಆದಷ್ಟು ಬೇಗ ಯಾವುದಾದ್ರೂ ಒಂದು ಎಫ್ಐಆರ್ ನಲ್ಲಿ ಚಾರ್ಜ್ ಶೀಟ್ ಅನ್ನು ಹಾಕುವ ಮೂಲಕ ರೆಡ್ ಕಾರ್ನರ್ ಅನ್ನ ನೋಟಿಸ್ ಹೊರಡಿಸಿ ಆ ಮೂಲಕ ಪ್ರಪಂಚದ ಯಾವುದೇ ದೇಶದಲ್ಲಿ ಯಾವುದೇ ಮೂಲೆ ಇದ್ರೂ ಕೂಡ ಅದನ್ನ ಅಲ್ಲಿಂದನೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರಬೇಕು. ಆ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಮಾಡ್ತಾ ಇರುವಂತದ್ದು. ಹಾಗಾಗಿ ಆದಷ್ಟು ಬೇಗ ಒಂದು ಯಾವುದಾದ್ರೂ ಒಂದು ಚಾರ್ಜ್, ಈಗ 4-5 ಪ್ರಕರಣಗಳಿದೆ, ಅದರಲ್ಲಿ ಒಂದು ಚಾರ್ಜ್ ಶೀಟ್ ಅನ್ನು ಹಾಕಿ ತಕ್ಷಣಕ್ಕೆ ಅವ್ರು ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುವ ಮೂಲಕ ಅದನ್ನ ಕರ್ಕೊಂಡು ಬರಬೇಕು ಅಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುವಂತಹ ಒಂದು ಆಪ್ಷನ್ ಗಳ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಪ್ರಗತಿ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.